ಮತ್ತೆ ಮಳೆ ಶುರುವಾಗಿದೆ. ಮತ್ತೆ ಕಾಡು ಹಸಿರಾಗಿದೆ. ಕಳೆದ ವರ್ಷ ಜಾಗಗಳಿಗಿಂತ ಜಾಸ್ತಿ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮಳೆನ ಚೇಸ್ ಮಾಡ್ತಾ ಹೋದೆ. ಕೆಲವೊಂದು ಕತೆಗಳು ಎಪಿಸೋಡ್ಸ್ ಆಗಿ ನಿಮ್ಮ ಮುಂದೆ ಬಂದವು. ಇನ್ನು ಕೆಲವೊಂದು ಕತೆಗಳು ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಲೇ ಇಲ್ಲ. ಮತ್ತೆ ಅದೇ ಮಳೆ ಶುರುವಾಗಿದೆ. ಮತ್ತೆ ಕಾಡು ಹಸಿರಾಗಿದೆ. ಇನ್ನಷ್ಟು ಹೊಸ ಜಾಗಗಳು ಮತ್ತು ಇನ್ನಷ್ಟು ಹೊಸ ಕತೆಗಳನ್ನು ಚೇಸ್ ಮಾಡ್ತಾ ಬನ್ನಿ ನೋಡೋಣ ಈ ಸಾರ್ತಿ ಮಳೆ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತಂತ. ಪ್ರತಿ ಸಲದ ಹಾಗೆ ಈ ಸಾರ್ತಿ ಕೂಡ ನನ್ನ ಪ್ಲ್ಯಾನ್ ಸಿಂಪಲ್ ಆಗಿತ್ತು. ಆದರೆ ವೆಸ್ಟರ್ನ್ ಘಾಟ್ಸ್ನ ಈ ದಟ್ಟವಾದ ಕಾಡನ್ನು ನೋಡಿ ಕೆಲವೊಂದು ಡೈವರ್ಷನ್ಸ್ ತಗೋತಾ ಹೋದೆ. ಅದರಲ್ಲಿ ಬಂದ ಮೊದಲನೇ ಡೈವರ್ಷನ್ನೇ ಸಹಸ್ರಲಿಂಗ. ಇವತ್ತಿನ ಫಸ್ಟ್ ಸ್ಪಾಟು ಸಹಸ್ರಲಿಂಗ. ನೀರು ಫ್ಲೋ ಫುಲ್ ಇದೆ. ವಾರ್ನಿಂಗ್ ಸೈನ್ಸ್ ಕೂಡ ಇದೆ ಎಲ್ಲ ಕಡೆ. ಸಿರ್ಸಿಗೆ ಹೋಗಬೇಕಾದ್ರೆ 15 ಕಿಲೋಮೀಟರ್ ಮುಂಚೆ ಬರುವ ಈ ಜಾಗ ಮಾನ್ಸೂನ್ನಲ್ಲಿ ವಿಸಿಟ್ ಮಾಡುವಂಥ ಫೇಮಸ್ ಪ್ಲೇಸ್ ಏನಲ್ಲ. ಎಲ್ಲ ಕಡೆ ವಾರ್ನಿಂಗ್ ಸೈನ್ಸ್ ಇದೆ. ಪ್ರಿಕಾಷನ್ ತೊಗೊಂಡು ಕರೆಕ್ಟಾಗಿ ನೋಡಿಕೊಂಡು ಹೋಗಿ. ಚೆನ್ನಾಗಿದೆ ಸಹಸ್ರಲಿಂಗ. ಪ್ಲೇಸ್ ಮಾತ್ರ ತುಂಬ ಸೀನಿಕ್ ಆಗಿದೆ. ನದಿಯ ಹರಿವು ಜಾಸ್ತಿ ಇರೋದ್ರಿಂದ ಇಲ್ಲಿರುವ ಸಾವಿರ ಶಿವನ ಲಿಂಗಗಳು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿರುತ್ತೆ. ಇಲ್ಲಿರೋ ಸಾವಿರ ಶಿವನ ಲಿಂಗಗಳನ್ನು ನೋಡೋಕ್ಕಾಗದೇ ಇದ್ದರೂ ಹಚ್ಚ ಹಸಿರಾದ ಕಾಡಿನ ಮಧ್ಯೆ ಫುಲ್ ಫೋರ್ಸ್ನಲ್ಲಿ ಹರಿತಾ ಇರೋ ಶಾಮ್ಲಾ ನದಿನ ನೋಡೋಕೆ ಇದೇ ಬೆಸ್ಟ್ ಟೈಮ್. ಸಹಸ್ರಲಿಂಗ ನೋಡಿಕೊಂಡು ಚಳಿ ಫಾಲ್ಸ್ ಕಡೆ ಹೋಗ್ತಿದ್ದೀನಿ. ಚೆನ್ನಾಗಿದೆ ಪ್ಲೇಸು. ನೀವು ಸಿರ್ಸಿಗೆ ಏನಾದರೂ ಹೋಗ್ತಾಯಿದ್ರೆ ಹತ್ರನೇ ಇದೆ. ಜಸ್ಟು ಮೇನ್ ರೋಡಿಂದ 1 ಕಿಲೋಮೀಟರ್ ಡೈವರ್ಷನ್ ಅಷ್ಟೇ. ಸೊ ವರ್ತ್ ವಿಸಿಟ್. In 600 meters at the roundabout, continue straight to stay on College Road. ಸಿರ್ಸಿ ಸರ್ಕಲ್ ಹತ್ರ ಇದ್ದೀನಿ. ಉಂಚಳ್ಳಿ ಫಾಲ್ಸಿಗೆ ಹೋಗಬೇಕು. ಇಲ್ಲಿಂದ 1 hour 10 minutes ತೋರಿಸ್ತಾ ಇದೆ. ಸಿರ್ಸಿ ಕ್ರಾಸ್ ಆದಮೇಲೆ ಇಲ್ಲೇ ಹತ್ತಿರ ಈ ಕಾಡಿನಲ್ಲಿರೋ ಒಂದು ವಾಟರ್ ಫಾಲ್ಸ್ನ ನೋಡಬೇಕಂತ ಅನಿಸ್ತು. ಅದಕ್ಕೆ ಇನ್ನೊಂದು ಡೈವರ್ಷನ್ ತಗೊಂಡೆ. ಇದೇ ಉಂಚಳ್ಳಿ ಫಾಲ್ಸ್. ಮಳೆಗಾಲದಲ್ಲಿ ಇದು ಫುಲ್ ಫ್ಲೋನಲ್ಲಿ ಹರಿತಿರುತ್ತೆ ಅಂತ ಕೇಳಿದ್ದೆ. ಐವತ್ತಾ? ಗಾಡಿಗೆ ನಾನು 10 ಜನ ಕರ್ತಾರೆ. ಹಾಂ ಸರ್, ನಡೆದೋಗ್ಬೇಕು. ಇನ್ನು ಗಾಡಿ 2 ಕಿಲೋಮೀಟರ್ ಒಂದು ಗಾಡಿ ಹೋಗುತ್ತೆ. ಹಾಂ, ಅಲ್ಲಿ ಪಾರ್ಕ್ ಮಾಡಿ ಅಂತ ನಡೀಬೇಕು. ಎಷ್ಟಿದೆ ನಡೆಯೋಕ್ಕೆ? ಅರ್ಧ ಕಿಲೋಮೀಟರ್. ಅರ್ಧ ಕಿಲೋಮೀಟರ್. ಈ ಫಾಲ್ಸ್ ಹತ್ರ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಬೆಳಿಗ್ಗೆ ಏನು ಒಳ್ಳೆ ವೆದರ್ ಅನಿಸ್ತಾ ಇತ್ತೋ ಅದೀಗ ಏನಾದರೂ ನೋಡೋಕ್ಕೆ ಸಿಗುತ್ತಾ ಅಂತ ಅನ್ಸೋಕ್ಕೆ ಶುರು ಆಯಿತು. ಉಂಚಳ್ಳಿ ಫಾಲ್ಸ್ ರೀಚ್ ಆದ್ವಿ. ಆದರೆ ಮಳೆ ಇದೆ, ಫಾಲ್ಸ್ ಕಾಣಲ್ಲ ಅನಿಸುತ್ತೆ. ಉಂಚಳ್ಳಿ ಫಾಲ್ಸ್ ಎಂಟ್ರೆನ್ಸಲ್ಲಿದ್ದೀನಿ. ಸೊ ಫಾರ್ಚುನೇಟ್ಲಿ ಐ ಆಮ್ ಕ್ಯಾರಿಂಗ್ ಆ್ಯನ್ ಅಂಬ್ರೆಲಾ. ಉಂಚಳ್ಳಿ ಫಾಲ್ಸ್ ಕಡೆ ಹೋಗೋಕ್ಕೆ ಪಾರ್ಕಿಂಗಿಂದ ಸುಮಾರು 500 ಮೀಟರ್ ವಾಕ್ ಮಾಡಬೇಕು. ಸಾಮಾನ್ಯವಾಗಿ ಇಷ್ಟು ಡಿಸ್ಟೆನ್ಸ್ ಏನೂ ಅಲ್ಲ. ಆದರೆ ಆ ದಿನ ಒಂದು ಕೈಯಲ್ಲಿ ಅಂಬ್ರೆಲಾ, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ, ಮೇಲೆ ಮಳೆ. ಆಮೇಲೆ ಗೊತ್ತಾಯಿತು
500 ಮೀಟರ್ ಕೂಡ ಕೆಲವೊಮ್ಮೆ ಸಾಕಷ್ಟು ದೂರ ಅಂತ ಅನ್ಸೋಕೆ ಶುರು ಆಗುತ್ತಂತ. ಅಷ್ಟರಲ್ಲೇ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಒಂದು ದೊಡ್ಡ ಮರ ಬಿದ್ದಿತ್ತು. ಆಹಾ, ಏನು ರೂಟಪ್ಪ ಇದು. ಕ್ರಾಕ್ಸ್ ಎಲ್ಲ ಹಾಕ್ಕೊಂಡು ಬಂದ್ಬಾರ್ದು ಗುರು, ಗ್ರಿಪ್ಪೇ ಸಿಗಲ್ಲ. ಮರ ಬೆಳೆದಾಟ ಇದೆ. ಬಿದ್ದಂಗಿದೆ ಇದು. ರಿಸ್ಕ್ ತಗೊಂಡು ಸ್ಟೆಪ್ಸ್ ಮೇಲೆ ಹೋಗೋಣ, ಏನಾಗುತ್ತೋ ಆಗಲಿ. ಸ್ಟೆಪ್ಸೇ ಶಿವಾಯ ನಮ. ಯಾರು ಸ್ಟೆಪ್ಸ್ ಮೇಲೆ ಬರ್ತಿಲ್ಲ. ಫೈನಲಿ ಫಾಲ್ಸ್ ಏರಿಯಾಗೆ ಬಂದ್ವಿ. ಲಾಸ್ಟ್ ಇಯರ್ ಮಾಗೋಡ್ ಫಾಲ್ಸಿಗೆ ಹೋಗಿದ್ದೆ, ಅದು ಕೂಡ ಒಂಥರ ಹೀಗೆ ಇತ್ತು. ಬಟ್ ಇದು ಅದಕ್ಕಿಂತ ಎಕ್ಸ್ಟ್ರೀಮ್ ಇದ್ದಂಗಿದೆ. ಏನು ಕಾಣ್ತಿಲ್ಲ ಗುರು. ಇಲ್ಲಿ ಟೋಟಲ್ 3 ವ್ಯೂ ಪಾಯಿಂಟ್ಸ್ ಇದೆ. ಫಸ್ಟ್ ವ್ಯೂ ಪಾಯಿಂಟಲ್ಲಿ ವ್ಯೂ ಸ್ವಲ್ಪ ಕ್ಲಿಯರಾಗಿ ಸಿಗುತ್ತೆ. ಹಾಗೆ ಕೆಳಗಡೆ ಹೋಗ್ತಾ ಹೋಗ್ತಾ 3ನೇ ವ್ಯೂ ಪಾಯಿಂಟ್ನಲ್ಲಿ ನಿಂತಾಗ ಇದೊಂದು ರಿಪಲ್ ವಾಟರ್ ಫಾಲ್ಸ್ ಥರ ಅನಿಸುತ್ತೆ. ಮಳೆ ಜೋರಾಯಿತು. ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ಮುಗಿಸ್ಕೊಂಡು ರೈಟ್. ಮಳೆ ಮಾತ್ರ ಜಾಸ್ತಿ ಇದೆ. ಗುರು ಇದು ಸೆಕೆಂಡ್ ವ್ಯೂ ಪಾಯಿಂಟ್. ಈಗ ನಾವು ಬಂದಿರೋದು ಇದು ಸೆಕೆಂಡ್ ವ್ಯೂ ಪಾಯಿಂಟು. ಲಾಸ್ಟ್ ವ್ಯೂ ಪಾಯಿಂಟನ್ನು ನೋಡಿಕೊಂಡು ಬರೋಣ ಬನ್ನಿ. ಲಾಸ್ಟ್ ವ್ಯೂ ಪಾಯಿಂಟಿಗೆ ಹೋಗಿ ನೋಡೋಣ ಹೇಗಿದೆ ವ್ಯೂ ಅಂತ. ನೋಡಿ ಲಾಸ್ಟ್ ವ್ಯೂ ಪಾಯಿಂಟ್.
ವ್ಯೂ ಅಂತೂ ಸಿಗಲಿಲ್ಲ. ರಿಟರ್ನ್ ಆಗೋಣ ಬನ್ನಿ. ಬ್ರಿಡ್ಜ್ ಸಿಕ್ತು. ಬ್ರಿಡ್ಜ್ ಹತ್ರ ನಿಂತಿದ್ದೀನಿ. ಧಾರಾಕಾರ ಮಳೆ ಸುರಿತಿದೆ. ಇವತ್ತು ನಾನು ಅಂದ್ಕೊಂಡಾಗೆ ಜೋಗ್ ಫಾಲ್ಸ್ ನೋಡೋಕ್ಕಾಗಲಿಲ್ಲ. 3:40 ಇನ್ನೂವರೆಗೂ ನಾನು ಜೋಗ್ ಫಾಲ್ಸ್ ಹತ್ರನೂ ಇಲ್ಲ. ಸಿದ್ದಾಪುರ ಇಲ್ಲಿಂದ 10 ಕಿಲೋಮೀಟ್ರ್ ಇದೆ. ಮಳೆ ಜೋರಾಗ್ತಾ ಇದೆ. ಇವತ್ತು ಬೇರೆ ಯಾವ ಪ್ಲೇಸಸ್ಸು ನೋಡೋಕ್ಕಾಗಲ್ಲ ಅನಿಸುತ್ತೆ. ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಫಸ್ಟು ಚೆನ್ನಾಗಿರೋ ಒಂದು ಊಟ ಬೇಕು. ಒಳ್ಳೆ ರೆಸ್ಟೋರೆಂಟ್ ಸಿಕ್ಬಿಟ್ರೆ ಫಸ್ಟ್ ಕ್ಲಾಸ್ ಊಟ ಮಾಡಿಕೊಂಡು ಹೋಮ್ ಸ್ಟೇಗೆ ಹೋಗ್ತೀನಿ.
ನಾನು ಬೆಳಿಗ್ಗೆಯಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೆ. ಇಲ್ಲಿ ಬಂದಮೇಲೆ ಈ ವ್ಯೂನ ಎಂಜಾಯ್ ಮಾಡ್ತಾ ಕಾಫಿ ಕುಡಿತಾ ಮಳೆನ ಫೀಲ್ ಮಾಡಿದೆ. ಜೋಗ್ ಫಾಲ್ಸ್ ನೋಡೋಕ್ಕಾಗಲಿಲ್ಲ ಇವತ್ತು, ನಾಳೆ ಟ್ರೈ ಮಾಡೋಣ. ನಾಳೆ ಮತ್ತು ನಾಡಿದ್ದು 2 ದಿನ ಚಾನ್ಸ್ ಇದೆ. ನೋಡಿ ನಾವಿಲ್ಲಿ ಫ್ರೀಯಾಗಿ ಓಡಾಡ್ತಿದೆ. ಹಾಗೆ ನೋಡ್ತಾ ನೋಡ್ತಾ ರಾತ್ರಿ ಆಯಿತು, ಡಿನ್ನರ್ ಟೈಮ್ ಆಯಿತು. ಫುಡ್ ಮಾತ್ರ ಮನೆ ಥರ ಇತ್ತು. ಸರ್ ನಿಮ್ಮ ಹೆಸರು? ನಟರಾಜ್. ಎಷ್ಟು ವರ್ಷ ಆಯಿತು ನೀವು ಈ ಹೋಮ್ ಸ್ಟೇ ಸ್ಟಾರ್ಟ್ ಮಾಡಿ? ಅದು 1 ವರ್ಷ 9 ತಿಂಗಳಾಯ್ತು. ಓಕೆ. ಮುಂಚೆ ಇದು ಫಾರ್ಮ್ ಇತ್ತಾ? ಹೌದು, ಗದ್ದೆ ಆಗಿತ್ತು. ಓಕೆ. ಅದನ್ನು ತೋಟ ಮಾಡಿದೆ. ಹಾಂ. ಆಮೇಲೆ ಸ್ವಲ್ಪ ಕನ್ವರ್ಷನ್ ಮಾಡಿ ನಾವು ಹೋಮ್ ಸ್ಟೇ ಮಾಡಿದ್ವಿ. ಎಷ್ಟು ಏಕರ್ ಇದೆ ಇದು? ಇದು 5 ಎಕರೆ ಇದೆ. 5 ಎಕರೆ. 5 ಎಕರೆ ಇದೆ. ಏನೇನು ಬೆಳಿತೀರಾ ಇಲ್ಲಿ? ನಮ್ಮದು ಅಡಿಕೆ ಇದೆ, ಅದರಲ್ಲಿ ಪೆಪ್ಪರ್ ಇದೆ, ಓಕೆ. ಏಲಕ್ಕಿ ಇದೆ, ಮತ್ತು ಭತ್ತ ಬೆಳಿತೀವಿ, ಬಾಳೆ. ಅಂದರೆ ನಾವು ಮೂಲತಃ ತುಮಕೂರಿನವರು. ಇಲ್ಲಿ ಬಂದು ಒಂದು ಲ್ಯಾಂಡ್ ತೊಗೊಂಡು ಫಸ್ಟು ಅಗ್ರಿಕಲ್ಚರ್ ಮಾಡಿ ಆಮೇಲೆ ಸ್ವಲ್ಪ ಕಮರ್ಷಿಯಲ್ ಬಂದಿದೆ. ಓಕೆ. ಸೀಸನ್ ವೈಸಲ್ಲಿ ಒಂದೊಂದು ಪ್ಲೇಸ್ ನೋಡ್ಬೋದು. ಓಕೆ. ಈಗ ಮಳೆಗಾಲದಲ್ಲಿ ಬಂದರೆ ಜೋಗ್ ಫಾಲ್ಸು, ನಿಪ್ಲಿ ಫಾಲ್ಸು, ಮತ್ತು ಭೀಮೇಶ್ವರ ಅಂತ ಒಂದಿದೆ, ಭೀಮೇಶ್ವರ ನೋಡ್ಬೋದು. ಓಕೆ. ಇದು ಮಳೆಗಾಲದಲ್ಲಿ ನೋಡೋಂಥದ್ದು. ಮತ್ತು ಟೆಂಪಲ್ಸ್ ಬಂದು ಇಲ್ಲಿ ಬಳೆ ಪದ್ಮಾವತಿ ಅಂತ ಒಂದು ಟೆಂಪಲ್ ಇದೆ. ಅದರ ನೆಕ್ಸ್ಟು ಇಲ್ಲಿ ಒಂದು ಮುಪ್ಪನೆ ಲಾಂಚ್ ದಾಟಿ ಸಿಗಂದೂರ್ಗೆ ಹೋದರೆ ಇಲ್ಲಿಂದ ಒಂದು 32 ಕಿಲೋಮೀಟ್ರ್ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗ್ಬೋದು. ಅದೊಂದು ಪ್ಲೇಸ್ ಇದೆ. ಮತ್ತು ಇಲ್ಲಿ ಬ್ಯಾಕ್ ವಾಟ್ರ್ ಇದೆ, ತಳಕನಹಳ್ಳಿ ಬ್ಯಾಕ್ ವಾಟ್ರು, ಅಲ್ಲಿ ಬೋಟಿಂಗ್ ಇದೆ. ಇನ್ನು 2 ಬೋಟಿಂಗ್ ಇದೆ. ಮತ್ತು ಇಲ್ಲೊಂದು ಏನು ಜೋಗ ಇನಾಗ್ರೇಷನ್ ಮುಂಚೆ ಒಂದು ರಾಜಾ ಕಲ್ಲು ಅಂತ ಒಂದು ರಾಜರು ಇನಾಗ್ರೇಷನ್ ಮಾಡಿದಾಗ ಒಂದು ಕಲ್ಲು ಹಾಕಿದ್ದು, ಅದೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲ, ಅದು ಹೇಗೆ ಅಂದರೆ ಜೂನ್ನಲ್ಲಿ ಒಂದು ನಾರ್ಮಲ್ ಮಳೆ ಇರುತ್ತೆ, ಜುಲೈಯಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗುತ್ತೆ. ಅವಾಗ ಫಾಲ್ಸು ಸ್ವಲ್ಪ ರಾಜ ರೋಗ ರಾಕೆಟ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಆಗಸ್ಟ್ ಬರೋಷ್ಟರೊಳಗೆ ಆಲ್ರೆಡಿ ಡ್ಯಾಮು ತುಂಬುತ್ತೆ. ಆಗಸ್ಟು ಡ್ಯಾಮ್ ಓಪನ್ ಮಾಡಿದ್ರೆ ಅದೇನಾಗುತ್ತೆ, ರಾಜ ರೋಗ ರಾಕೆಟ್ ಅಂತ ಏನಿರುತ್ತಲ್ಲ ಅದು ಡಿಸೈನ್ ಹೋಗ್ಬಿಟ್ಟು ಈ ಕಡೆ ಒಂದೇ ಫುಲ್ಲು ನೀರಾಗಿ ಬರುತ್ತೆ. ಅದು ಕಲ್ಲೇ ಕಾಣೋದಿಲ್ಲ, ಆ ಥರ ಇರುತ್ತೆ. ಅದು ಅದ್ಭುತವಾಗಿರುತ್ತೆ. ಇನ್ನು ನಾರ್ಮಲ್ ಆಗಿ ಅಂದರೆ ಮಳೆಗಾಲದಲ್ಲಿ ಜುಲೈಯಲ್ಲಿ ಒಂಥರ ಇರುತ್ತೆ, ಆಗಸ್ಟಲ್ಲಿ ಒಂಥರ ಇರುತ್ತೆ. ಆ ಥರ ಅದು ಚೆನ್ನಾಗಿರುತ್ತೆ. ಡ್ಯಾಮ್ ಗೇಟ್ ಓಪನ್ ಮಾಡಿದಾಗ ಅದು ನಯಾಗರ ಫಾಲ್ಸ್ ಥರ ಅದ್ಭುತವಾಗಿ ಈ ಕಡೆಯಿಂದ ಆ ಕಡೆ ಫುಲ್ಲು ನೀರೇ ಇದೆ. ಫಾಲ್ಸು ಮಳೆಗಾಲದಲ್ಲಿ ತುಂಬ ಇರುತ್ತೆ. ನಿಮ್ಮಲ್ಲಿ ಪದ್ಮಾವತಿ ಹೋಗ್ಬೇಕಾದ್ರೆ ಅದು ಹಿಲ್ಸ್ ಮೇಲೆ ಹೋಗ್ಬೇಕಾದ್ರೆ ಏನು ಜೋಗ ಶರಾವತಿ ನೀರು 1 ಅವರ್ ಗೇರ್ಸೊಪ್ಪ ಹೋಗುತ್ತಲ್ಲ, ಅದ್ರ ಮೇಲೆ ಆ ಕಡೆ ಮಾವಿನ ಗುಂಡಿಯಿಂದ ಆ ಥರ ಎಲ್ಲ ತುಂಬ ಬರುತ್ತೆ. ನೀವು ರಾಜಕಲ್ಲು ಅಲ್ಲಿ ಹೋದರೆ ಅಲ್ಲಿ ಇನ್ನೊಂದು 2 ಫಾಲ್ಸ್ ಕಾಣುತ್ತೆ. ಮತ್ತು ಹಾಗೆ ಬಳೆ ಪದ್ಮಾವತಿ ಅಂತ ಒಂದು ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋದರೆ ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ತುಂಬ ಫಾಲ್ಸ್ ಸಿಗುತ್ತೆ. ನಾಳೆ ಮತ್ತೆ ಮಳೆನ ಚೇಸ್ ಮಾಡ್ತಾ ಇನ್ನಷ್ಟು ಕತೆಗಳನ್ನು ಹುಡುಕ್ತಾ ಜೋಗ್ ಫಾಲ್ಸ್ ಕಡೆ ಹೋಗೋಣ. ನಿಮಗೇನಾದರೂ ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನಷ್ಟು ವಿಭಿನ್ನ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಪ್ಲೀಸ್ ಟೇಕ್ ಕೇರ್.